ಗ್ರಾಮಕ್ಕೆ ನಿಕಟ ಸಂಪರ್ಕ ಇದ್ದಾರೆ. ಇವರು ಕ್ಲೀನರ್ ಮಾಡಿ ಇಲ್ಲೇ ಚಾಲಕರಾಗಿ ಮತ್ತು ನಮ್ಮ ಗ್ರಾಮಕ್ಕೆ ಅವ್ರು ಬಹಳ ಒಂದು ಸಂಪರ್ಕ ಐತಿ. ಇವರು ನಮ್ಮ ಟಿವಿಯವರು ನಿರ್ವಾಹಕರಾಗಿ ಅವರು ಒಂದು ಸಂಪರ್ಕ ಐತಿ. ಈ ಒಂದು ಬೇಡಿಕೆ 36 ವರ್ಷದಿಂದ ಕಾರವಾರ ಡಿಪೋದಿಂದ ಇಲ್ಲಿ ಒಂದು ಧಾರವಾಡ ಗ್ರಾಮಕ್ಕೆ ವಸತಿ ಬರ್ತಿತ್ತು ಕಕ್ಕೇರಿಗೆ. ಆ ಬಸ್ ಬಂದ್ ಆಗಾಗಿಂದ 36 ವರ್ಷ ಆಗೈತಿ. ಅದಕ್ಕೆ ಈ ಧಾರವಾಡ ಬಸ್ಸನ್ನು ಪ್ರಯತ್ನ ಮಾಡೋಕೆ 22 ವರ್ಷ ಹಿಡಿದೈತಿ. ಅದಕ್ಕೆ ಈ ಬಹುದಿನಗಳ ಬೇಡಿಕೆ ಇಡೇ ರೀತಿ ಕಕ್ಕೇರಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಒಂದು ಬಸ್ಸನ್ನು ಕಾಯ್ಕೊಂಡು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಾಗೈತಿ. ದಿನನಿತ್ಯ ವ್ಯಾಪಾರಸ್ಥರು, ವಿದ್ಯಾರ್ಥಿಗಳು ಹಾಗೂ ಇನ್ನು ಉಳಿದ ಕಾರ್ಯಕ್ಕೆ ಧಾರವಾಡಕ್ಕೆ ಹೋಗೋರು ದಿನನಿತ್ಯ ಈ ಬಸ್ಸಿಗೆ ಹೋಗ್ಬೇಕಂತೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ. ಇದು ಬಸ್ ಮಾಡಬೇಕಾದ್ರೆ ಏನು ಬೆಳಗಾವಿ ಜಿಲ್ಲೆ ಜಿಲ್ಲಾಧಿಕಾರಿಗಳು, ಧಾರವಾಡ ಜಿಲ್ಲಾಧಿಕಾರಿಗಳು, ವಾಯು ಸಾರಿಗೆ ಧಾರವಾಡ ಜಿಲ್ಲಾಧಿಕಾರಿಗಳು ಹಾಗೂ ಧಾರವಾಡ ಜಿಲ್ಲಾಧಿಕಾರಿಗಳು ಮತ್ತು DTOಗಳು, ಅದೇ ರೀತಿ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಿಗೆ ಮೊನ್ನೆ 15ನೇ ತಾರೀಕಿಗೆ ಮನವಿ ಕೊಟ್ಟಿದ್ದು. ನಾವು ಏನು ಕೊಟ್ಟಿದ್ದು ಅಂದರೆ ಕಕ್ಕೇರಿ ಗ್ರಾಮಕ್ಕೆ 36 ವರ್ಷ ಪುಣ್ಯಕ್ಷೇತ್ರದ ಬೇಡಿಕೆ ಇದೆ. ಇದು 12ನೇ ಶತಮಾನದ ಒಂದು ಇತಿಹಾಸ ಹೊಂದಿರುವ ಪುಣ್ಯಕ್ಷೇತ್ರ. ಈ ಗ್ರಾಮಕ್ಕೆ ನೀವು ಬಸ್ ಕೊಟ್ಟಿಲ್ಲ, ಬಸ್ ಕೊಡಲೇಬೇಕಂತ ನಾವು ಹಟ್ಟಿ ಇಟ್ಟಿದ್ದೀವಿ. 15ನೇ ತಾರೀಕಿಗೆ ಮನವಿ ಕೊಟ್ಟಿದ್ದೀವಿ. 10 ದಿನದಲ್ಲಿ ಮಾಡದೇ ಹೋದಲ್ಲಿ ಪ್ರತಿಭಟನೆ ಏನಂತಂದ್ರೆ ಉಗ್ರ ಹೋರಾಟ ದಿಲ್ಲಿಯಲ್ಲಿ ಮಾಡಿದಾರಲ್ಲ ವಿದ್ಯಾರ್ಥಿಗಳು, ಹಂಗೆ ರೈತರ ಪ್ರತಿಭಟನೆ ಅಂತ ಎಚ್ಚರಿಕೆ ಕೊಟ್ಟಿದ್ದೀವಿ. 22ನೇ ತಾರೀಕಿಗೆ ನಮ್ಮ ಗಡುವಿಗೆ ಸ್ಪಂದಿಸಿ ಅವರು ಇಲ್ಲಿ ಬಸ್ಸನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲ ರಾಜ್ಯದ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಧನ್ಯವಾದಗಳು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಜವಾನ್, ಜೈ ಜವಾನ್. ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇವತ್ತಿನ ದಿನ ನಮ್ಮ ಗ್ರಾಮದ ಹಿರಿಯರಾದಂಥ PKPS ಅಧ್ಯಕ್ಷರು ಒಂದೆರಡು ಮಾತನಾಡ್ಬೇಕಂತೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಮಾತಾಡಿ ಪಟ್ಟ ಬಸ್ ಮಾತಾಡ್ಪಟ್ಟ. ಇವತ್ತಿನ ದಿವಸ ಕಕ್ಕೇರಿ ಗ್ರಾಮಕ್ಕೆ ಬಹಳ ಪ್ರಯತ್ನಪಟ್ಟು ಕಿಶೋರ್ ಗುಠಾರಿಯವರು ಒಂದು ಬಸ್ಸನ್ನು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಟೈಮಿಂಗ್ ಇಲ್ಲಿಂದ 6 ಗಂಟೆ ರೀ, ಅಲ್ಲಿಂದ 7:47 ಸಾಯಂಕಾಲ. ಕಕ್ಕೇರಿಯಿಂದ ಬೆಳಿಗ್ಗೆ 6 ಗಂಟೆಗೆ ಮತ್ತು ಧಾರವಾಡದಿಂದ ಕಕ್ಕೇರಿಗೆ ಸಾಯಂಕಾಲ 7 ಗಂಟೆಗೆ ಈ ರೀತಿ ಪ್ರಯಾಣದ ವೇಳೆ ಇರುವುದರಿಂದ ಕಕ್ಕೇರಿ ಗ್ರಾಮಸ್ಥರು, ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಇದರ ಸದುಪಯೋಗ ತೆಗೆದುಕೊಂಡು ಈ ಗಾಡಿಯನ್ನು ಉಳಿಸಿ ಬೆಳೆಸುವಂಥ ಕರ್ತವ್ಯವನ್ನು ಮಾಡಬೇಕೆಂದು ನಾನು ಸಮಸ್ತ ಕಕ್ಕೇರಿ ಗ್ರಾಮಸ್ಥರಿಗೆ ಹಾಗೂ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಾನು ಇವತ್ತಿನ ದಿವಸ ಮನವಿ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಒಂದೆರಡು ಮಾತು ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಅಲ್ಲೇ ಈ ಬಸ್ಸಿನ ಉದ್ಘಾಟನೆಯನ್ನು ನಮ್ಮ PKPS ಅಧ್ಯಕ್ಷರಾದಂಥ ಮತ್ತು ಗ್ರಾಮದ ಹಿರಿಯರಾದಂಥ ಯಲ್ಲಪ್ಪಣ್ಣ ಗುಪ್ಪಿತ್ ಅವರು ನೆರವೇರಿಸಬೇಕು. ಅದೇ ರೀತಿ ನಮ್ಮ ಉದ್ಯಮಿಯಾದಂಥ ಬಸವರಾಜ ಲಕ್ಷ್ಮಣಿ ಅವರು ಹಸಿರು ಧ್ವಜದೊಂದಿಗೆ ಬಸ್ ಅನ್ನು ಚಾಲನೆ ನೀಡಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ನೀವು ಫೋಟೋ ಹೊಡಿ ಒಂದು